ನನಗೇನಾದರೂ ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದಾಗ ನನಗೊಂದು ನನ್ನ ಮುಖದಲ್ಲಿ ಅಷ್ಟೊಂದು ಸ್ಮೈಲ್ ಕಾಣ್ತಿರೋದು. ಹಾಕಿದ ವೀಡಿಯೋಸ್ನ ಡಿಲೀಟ್ ಮಾಡಬೇಕಾಗಿ ಬಂತು, ಒಂದಷ್ಟು ಅಂತ ನನ್ನ ತಲೆಯಲ್ಲಿರಲಿಲ್ಲ. ಒಟ್ನಲ್ಲಿ ಏನಂತಾರೆ, ಜಸ್ಟ್ ಮಿಸ್ಸಲ್ಲೇ ಕೈ ತಪ್ಪೋಗುತ್ತೆ ಅಂತಾರಲ್ಲ. ಬಟ್ ಏನಾಯಿತು, ನನಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಯಿತು. ಸೊ ಇದು ನಾನು ಮಾಡಿರೋಂತಹ ಮಿಸ್ಟೇಕು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಅಂತೂ ಸಿಕ್ಕಾಪಟ್ಟೆ, ಇದಂತೂ ಜಾನಿಂದ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ದೀವಿ. ಅದು ಏನು ಅಂತಂದರೆ, ನಾನು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನಿಮ್ಗೆ ಹೇಳ್ತಾನೆ ಬಂದೆ ಇದ್ರ ಬಗ್ಗೆ. ನಾನು ಡಿಸೆಂಬರ್ ಎಂಡಲ್ಲಿ ಮಾತಾಡ್ತೀನಿ ಅಂತೆಲ್ಲ. ಸೊ ದ ಡೇ ಇಸ್ ಫೈನಲಿ ಇಯರ್. ಸೊ ಏನಪ್ಪ ಅಂತಂದರೆ, ನನ್ನ ವಿಷನ್ ಬೋರ್ಡ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನನಗೆ ಎಷ್ಟೆಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆ್ಯಂಡ್ ಎಷ್ಟೆಲ್ಲ ಆಗಿದೆ ಆ್ಯಂಡ್ ಯಾವುದ್ಯಾವುದೆಲ್ಲ ಆಗಿಲ್ಲ. ಸೊ ಅದನ್ನೆಲ್ಲವನ್ನು ಯಾವುದಾದ್ರು ಆಗಿಲ್ಲ ಅಂತಂದರೆ ಅದೆಲ್ಲ ಲಾಂಗ್ ಟರ್ಮ್ ಆಗಿರುತ್ತೆ. ಸೊ ಹಂಗಾಗಿ ಅದಾಗಿಲ್ಲ. ಆ್ಯಂಡ್ ಸಮ್ ಶಾರ್ಟ್ ಟರ್ಮ್ ಇದ್ರೂ ಅದು ಆಗಿಲ್ಲ. ಸೊ ನಾನು ಅದರ ಬಗ್ಗೆ ಏನು ಮಿಸ್ಟೇಕ್ ಮಾಡಿದೆ ಇದರಲ್ಲಿ, ಸೊ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ನನ್ನ ವಿಷನ್ ಬೋರ್ಡ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಹಿಯರ್ ಈಸ್ ಮೈ ವಿಷನ್ ಬೋರ್ಡ್. ಸೊ ಇದು ನನ್ನ 2025ನ ವಿಷನ್ ಬೋರ್ಡ್, ನೀವು ನೋಡ್ತಿರ್ಬೋದು. ಸೊ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆಗಿರುತ್ತೆ, ಯಾರೋ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಅದ್ರದ್ದು ಒಂದು ಸ್ವಲ್ಪ ಸ್ಟೋರಿ ಹೇಳ್ಕೊಂಡು ಅದಾದಮೇಲೆ ಅದು ಹೆಂಗೆ ಬಂತು ಹೆಂಗಾಯಿತು ಅಂತ ಹೇಳ್ಕೊಂಡು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಸೊ ಹಂಗಾಗಿ ಒಂದು ಸ್ವಲ್ಪ ಲಾಂಗ್ ಆಗಿರುತ್ತೆ ವಿಡಿಯೋ. ಸೊ ನೋಡಿ ಎಲ್ಲರೂ ಕೊನೆವರೆಗೂ. ಸೊ ಇದು ನನ್ನ ವಿಷನ್ ಬೋರ್ಡ್. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ 2025 ಅಂತ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಈ ಇಯರ್ದು ನನಗೆ ಇಷ್ಟೆಲ್ಲ ಬೇಕಾಗಿತ್ತು. ಸೊ ಹಂಗಾಗಿ ಇಷ್ಟೆಲ್ಲ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಸೊ ಮ್ಯಾನಿಫೆಸ್ಟ್ನ ಮಾಡ್ಕೊಂಡಿದ್ದೆ ಇಷ್ಟನ್ನ. ಸೊ ಇದರಲ್ಲಿ ಆಲ್ಮೋಸ್ಟ್ ಆಗಿದೆ. ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ಕೆಳಗಡೆನೂ ಫಿಟ್ನೆಸ್ ಇದೆ ಮತ್ತು ಇಲ್ಲಿ ಮೇಲೇನೂ ಒಂದು ಎರಡರಲ್ಲಿ ಫಿಟ್ನೆಸ್ ಇದೆ. ಸೊ ಅದು ಏನಕ್ಕೆ ಅಂತಂದರೆ, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದಂಥ ಫೋಟೋ ಇದು. ಬಟ್ ವೆಯ್ಟ್ ಲಾಸ್ ಆಗಿದ್ದೀನಿ. ಮುಂಚೆ 51 ಇದ್ದೆ, ಈಗ 48 ಇದ್ದೀನಿ. ಸೊ ಇನ್ನು ಪ್ರೊಸೆಸಿಂಗಲ್ಲಿದೆ. ಇದು ನನ್ನದೇ ಮಿಸ್ಟೇಕು, ನಾನೇ ಪ್ರಾಪರಾಗಿ ಮಾಡಿಲ್ಲ. ನನ್ನ ಬಾಡಿ ಬಗ್ಗೆ ಏನಂದರೆ, ನಾನು ತಿಳ್ಕೊಂಡಿದ್ದೀನಿ ಹೆಂಗೆ ಅಂತಂದರೆ, ನಾನು ಪ್ರಾಪರಾಗಿ 3 ಟೈಮ್ಸ್ ಊಟ ಮಾಡಿ ನಾರ್ಮಲ್ ವರ್ಕ್ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗುತ್ತೆ. ಇಫ್ ನಾಟ್, ನಾನು ಬರೀ 2 ಟೈಮ್ ಊಟ ಮಾಡಿದಾಗ ನನ್ನ ಬಾಡಿಗೆ ಗ್ಯಾಸ್ಟ್ರಿಕ್ ತುಂಬಿಕೊಡುತ್ತೆ. ಸೊ ಇದು ನಾನು ಮಾಡಿರೋಂತಹ ಮಿಸ್ಟೇಕು. ಸೊ ಅದು ಗೊತ್ತಿದ್ದು ನನಗೆ ಯಾಕೋ ಊಟ ಸೇರ್ದಿರಾನೆ ಲೈಕ್ ಆಗಿರೋಂಥ ಗೇನ್ ಆಗಿರೋದು, ವೆಯ್ಟ್ ಗೇನ್ ಆಗಿರೋದು. ಸೊ ಬಟ್ ಸ್ಟಿಲ್ ವೆಯ್ಟ್ ಲಾಸ್ ಆಗಿದ್ದೀನಿ. 51ಇಂದ 48 ಬಂದಿದ್ದೀನಿ. ಸೊ ನನ್ನ ಗೋಲ್ ಇದ್ದು 45, ಬಟ್ ಆದಷ್ಟು ಬೇಗ ಆಗುತ್ತೆ. ಈಗೀಗ ಪ್ರಾಪರಾಗಿ ಊಟ ಮಾಡ್ತಿದ್ದೀನಿ. ಸೊ ಹಂಗಾಗಿ ಇವಾಗ ಓಕೆ ನನ್ನ ಬಾಡಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗ್ತಿದೆ. ಸೊ ಅದು ನನಗೆ ಗೊತ್ತಾಗ್ತಿದೆ. ನಾವು ವೆಯ್ಟ್ ಚೆಕಿಂಗ್ ಮಾಡಿಲ್ಲ ಎಷ್ಟಾಗಿದ್ದೀನಿ ಏನು ಅಂತ. ಸೊ ಲೆಟ್ಸ್ ಸಿ. ಅದಾದಮೇಲೆ ಇಲ್ಲಿ ನೀರು ಮತ್ತು ಫುಡ್ ಅಂತ ಇದೆ. ನಾನು ಹೊರಗಡೆ ಫುಡ್ನ ಈ ವರ್ಷ ಕಂಪ್ಲೀಟಾಗಿ, ಫುಲ್ ಆಗಿಲ್ಲ, ಒಂದು ಲೆವೆಲಿಗೆ ಹೊರಗಡೆ ಫುಡ್ನ ತಿನ್ನೋದು ಕಡಿಮೆ ಮಾಡಿದ್ದೀನಿ. ಆ್ಯಂಡ್ ಆದಷ್ಟು ಹೆಲ್ತಿ ಫುಡ್ಡು, ಮನೆ ಫುಡ್ಡೇ ತಿಂತಾಯಿದ್ದೀನಿ. ಸೊ ಅದನ್ನೇ ಕೂಡ ಹಾಕ್ಕೊಂಡಿದ್ದು ಇಲ್ಲಿ ನಾನು, ಮನೆ ಫುಡ್ಡೇ ತಿನ್ನಬೇಕು ಅಂತ ಹೇಳಿಬಿಟ್ಟು. ಸೊ ಅದೇ ಮಾಡ್ತಿದ್ದೀನಿ, ಬಿಕಾಸ್ ಈ ವರ್ಷ ಜಾಸ್ತಿ ಆಚೆ ಇಲ್ಲಿ ಹೋಗಿಲ್ಲ. ಸೊ ಹಂಗಾಗಿ ಆಚೆ ಇಲ್ಲಿ ಫುಡ್ ತಿಂದಿಲ್ಲ. ಅದಾದಮೇಲೆ ನೆಕ್ಸ್ಟು ನೀರು. ನಾನು ನೀರೇ ಕುಡಿಯೋಲ್ಲ. ಬೆಳಗ್ಗೆ ಒಂದು ಟೈಮ್ ಊಟ ಆದಮೇಲೆ ಕುಡಿದ್ರೆ, ನೆಕ್ಸ್ಟ್ ಊಟ ಮಾಡಿದ್ಮೇಲೆ ಅಥವಾ ಏನಾದರೂ ತಿಂದಮೇಲೆ ನೀರು ಕುಡಿಯೋದು. ಸಮ್ಟೈಮ್ಸ್ ಅದು ಕುಡಿಯೋಲ್ಲ. ಸೊ ಈ ಟೈಮ್ ನೀರು ಚೆನ್ನಾಗಿ ಕುಡಿಬೇಕು ಅಂತ ಹಾಕ್ಕೊಂಡಿದ್ದು. ಸೊ ಕುಡಿತಾ ಇದ್ದೀನಿ. ಆ್ಯಂಡ್ ಇದೆರಡು ಮುಗೀತು. ನೆಕ್ಸ್ಟು ಹೇರ್ ಕೇರ್ ಕೂಡ ಮಾಡ್ತಾಯಿದ್ದೀನಿ. ನಂದು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಸ್ನ ನೋಡಿ ಇಲ್ಲಿ ಅಪ್ಲೋಡ್ ಆಗ್ತಿರತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ನನ್ನ ಹೇರ್ ಗ್ರೋತ್ ಆಗ್ತಿದೆ ಮತ್ತು ಹೇರ್ ಕೂಡ ತಿಕ್ಕಾಗಿ ಬರ್ತಿದೆ. ಸೊ ಮುಂಚೆ ತುಂಬ ಹೇರ್ ಫಾಲ್ ಆಗ್ತಿತ್ತು. ಸೊ ಈಗ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಸ್ಕಿನ್ ಕೇರ್ ಅಂತ ಹಾಕಿದೆ. ಸೊ ಸ್ಕಿನ್ ಕೇರ್ನೂ ಕೂಡ ನಾನು ಮಾಡ್ತಾನೆ ಇದ್ದೀನಿ. ಸೊ ಅದಾದಮೇಲೆ ನನ್ನ ಬರ್ಡೇಗೆ ಈ ಥರ ಫೋಟೋಸ್ ಇಟ್ಕೋಬೇಕು ಅಂತ ಹಾಕಿದಂಥ ಫೋಟೋ ಇದು. ಸೊ ಇದು ಕೂಡ ನನ್ನ ಬರ್ಡೇ ಫೋಟೋಸ್ ಇಲ್ಲಿ ಹಾಕ್ತೀನಿ ನೋಡಿ. ಅದಾದಮೇಲೆ ಅವಾಗವಾಗ ಮೆಡಿಟೇಟ್ ಮಾಡ್ತೀನಿ. ದಿನ ಮೆಡಿಟೇಟ್ ಮಾಡೋಕ್ಕಾಗ್ತಾನೆ ಇಲ್ಲ. ನಾನು ಯಾವಾಗಾದರೂ ತುಂಬ ಪೇಷನ್ಸ್ನ ಕಳ್ಕೊಂಡಿದ್ದಾಗ, ಏನೋ ಒಂಥರ ಮನಸ್ಸಿಗೆ ಬೇಜಾರಾದಾಗ ಅವಾಗ ಮಾತ್ರ ಮೆಡಿಟೇಟ್ನ ಮಾಡ್ತೀನಿ, ಜಸ್ಟ್ ಫಾರ್ 2 ಮಿನಿಟ್ಸ್. ಆ್ಯಂಡ್ ನಾನು ಡೈಲಿ ಮಾಡಬೇಕು, ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹಾಕ್ಕೊಂಡಿದ್ದಂಥ ಫೋಟೋ ಇದು. ಬಟ್ ಈ ಕೆಲವೊಂದು ಸಿಚುವೇಶನ್ಸಲ್ಲಿ ಮಾತ್ರ ಮೆಡಿಟೇಟ್ನ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಹೈಲೈಟ್ಸ್ ಈ ಥರ ಹಾಕಬೇಕು ಇನ್ಸ್ಟಾಗ್ರಾಮಲ್ಲಿ ಅಂತ ಹಾಕಿದ್ದಂಥ ಫೋಟೋ ಇದು.
ಬಟ್ ಟ್ರಾವೆಲ್ ಮಾಡೋದಕ್ಕೆ ಸ್ವಲ್ಪ ಗ್ರೀನ್ ಸಿಗ್ನಲ್ ಸಿಕ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಮಂತಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು, ಈ ಮಂತ್ ಎಂಡಲ್ಲಿ. ಬಟ್ ಏನಾಯಿತು, ನನಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಯಿತು. ಇನ್ನೂ ಎಕ್ಸಾಮ್ಸ್ ನಡೀತಾನೆ ಇದೆ, ಇನ್ನೂ 3 ಎಕ್ಸಾಮ್ಸ್ ಇದೆ ನನಗೆ. ಸೊ ಹಂಗಾಗಿ ಕ್ಯಾನ್ಸಲ್ ಆಯಿತು ಟ್ರಿಪ್ ಎಲ್ಲ. ಸೊ ಟ್ರಿಪ್ಪಿಗೆ ಅಂತ ಎಷ್ಟು ಪ್ಲ್ಯಾನ್ ಹಾಕಿದೆ ಗೊತ್ತಾ, 1 2 ಅದಾದಮೇಲೆ 3 ಫೋಟೋಸ್ ಹಾಕಿದ್ದೀನಿ ಟ್ರಿಪ್ದು ಅಂತ. ಅಷ್ಟದ್ದು ಪ್ಲ್ಯಾನ್ ಇತ್ತು ಅಲ್ಲೆಲ್ಲ ಹೋಗೋ ಕಡೆ. ಬಟ್ ಎಲ್ಲ ಎಕ್ಸಾಮ್ಸ್ ಬಂದು ಅದು ಎಲ್ಲ ಈ ಮಂತಲ್ಲೇ. ಅದು ಬಿಟ್ಟರೆ ನವೆಂಬರಲ್ಲಿ. ಸೊ ನವೆಂಬರಲ್ಲಿ ನಾನು ಬ್ಯುಸಿ ಇದ್ದೆ. ಡಿಸೆಂಬರಲ್ಲಿ ಸಿಗ್ನಲ್ ಸಿಕ್ಕಿನೂ ನನಗೆ ಎಕ್ಸಾಮ್ಸ್ ಬಂದುಬಿಡ್ತು. ಮನೇಲಿ ಎಷ್ಟು ಚೆನ್ನಾಗಿ ಒಪ್ಸಿದ್ದೆ ಗೊತ್ತಾ, ಪರ್ಮಿಷನ್ ಎಲ್ಲ ಕೇಳಿ. ಗಾಡ್, ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಸೊ ಈ 3 ಫೋಟೋಸ್ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಐಫೋನ್ ಅಥವಾ ಲ್ಯಾಪ್ಟಾಪ್ ತೊಗೋಬೇಕು ಅಂತ ಹಾಕಿದೆ. ಸೊ ಐಫೋನ್ ತೊಗೊಂಡಿದ್ದೀನಿ. ಇದು ನನಗೆ ಸಿಂಗಲ್ ಫೋಟೋ ಅವಾಗ ಲೈಕ್ ತಲೆ ಇರಲಿಲ್ಲ. ಸೊ ಹಂಗಾಗಿ ಫಸ್ಟ್ ಟೈಮ್ ಅಲ್ವಾ ಫೋಟೋಸ್ ಎಲ್ಲ ಅವಾಗ ಸ್ಟಿಕ್ ಮಾಡಿದ್ದು ಮ್ಯಾನಿಫೆಸ್ಟ್ ಮಾಡಿಕೊಂಡು. ಸೊ ಹಂಗಾಗಿ ಈ ಫೋಟೋ ಹಾಕಿದ್ದು. ಸೊ ಲ್ಯಾಪ್ಟಾಪ್ ಬೇಕಿತ್ತು ಆ ಟೈಮಲ್ಲಿ, ತೊಗೋಬೇಕು ಅಂತಲೂ ಎಲ್ಲ ಫುಲ್ಲು ಪ್ಲ್ಯಾನ್ ಮಾಡಿದ್ದೆ. ದೆನ್ ಲೈಕ್ ಅದೇ ನನಗೇನಂತಾರೆ, ಅಪರ್ಚುನಿಟಿ ಕಳ್ಕೊಂಡ್ಮೇಲೆ ಮತ್ತೆಂತಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ ಏನಂತಾರೆ, ಜಸ್ಟ್ ಮಿಸ್ಸಲ್ಲಿ ಕೈ ತಪ್ಪೋಗುತ್ತೆ ಅಂತಾರಲ್ಲ, ಹಾಗಾಯಿತು ನನ್ನ ಲ್ಯಾಪ್ಟಾಪ್ ಕತೆ. ಸೊ ಜಾಸ್ತಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಬಿಕಾಸ್ ವಿಡಿಯೋ ಸ್ವಲ್ಪ ಲೆಂತಿ ಆಗಿಬಿಡತ್ತೆ. ಸೊ ಹಾಗಾಗಿ ಆ್ಯಂಡ್ ಐಫೋನ್ ತೊಗೋಬೇಕು ಅಂತ ಇತ್ತು. ಸೊ ಈಗ ನಾನು ಶೂಟ್ ಮಾಡ್ತಾ ಇರೋದು ಕೂಡ ಐಫೋನಲ್ಲೇ. ಸೊ ನೆಕ್ಸ್ಟು ಜಾಬ್ ಬೇಕಿತ್ತು ಅಂತ, ಅದೇ ಈ ಜಾಬಿಗೋಸ್ಕರನೇ ಲ್ಯಾಪ್ಟಾಪು ಬೇಕಿತ್ತು. ಬಂದಿದ್ದ ಆಪರ್ಚುನಿಟಿನ ನಾನೇ ಕಳ್ಕೊಂಡೆ. ಸೊ ಹಾಗಾಗಿ ಇದೆರಡೂ ನನ್ನಿಂದ ನಾನು ಮಾಡಿದ್ದಂಥ ಮಿಸ್ಟೇಕ್ಸ್ ಇದೆರಡೂ. ಸೊ ಅದಾದಮೇಲೆ ಒಂದು ಸ್ವಲ್ಪ ಥಾಟ್ಸ್ ಎಲ್ಲ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ನೆಕ್ಸ್ಟು ಕುಕ್ಕಿಂಗ್ ಅಂತ ಬಂದಾಗ ಲಿಟ್ರಲಿ ನಾನು ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬ ಅಡುಗೆಗಳ್ನ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ಒಂದು 3 ಏನೋ ವಿಡಿಯೋಸ್ ನೋಡಿರ್ತೀರ, 3 or 4 ಸಮಥಿಂಗ್ ವಿಡಿಯೋಸ್ನ ನೋಡಿರ್ತೀರ. ಅದು ಬಿಟ್ಟು ಲೈಕ್ ಮನೇಲಿ ಎಲ್ಲ ಮಾಡ್ತಿರ್ತೀನಿ. ಸೊ ಕುಕ್ಕಿಂಗ್ ಕೂಡ ಟಿಕ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರಿಂಗ್ ತೊಗೋಬೇಕು ಅಂತ ಇತ್ತು. ಸೊ ಹಿಯರ್ ಇಸ್ ಅ ರಿಂಗ್. ಬಟ್ ನಾನೇನು ಅಂದ್ಕೊಂಡಿದ್ದೆ, ಲೈಕ್ ಸಿಲ್ವರ್ ಅಥವಾ ಗೋಲ್ಡೇ ಬೇಕು ಅಂತ ನನ್ನ ತಲೆಯಲ್ಲಿರಲಿಲ್ಲ. ಒಟ್ನಲ್ಲಿ ನನ್ನ ಕೈಗೆ ರಿಂಗ್ ಬೇಕಿತ್ತು, ಆರ್ಟಿಫಿಷಿಯಲ್ ಬಿಟ್ಟು ಬೇರೆ ಯಾವುದಾದ್ರೂ ರಿಂಗ್ ಇದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈ ರಿಂಗ್ನ ಹಾಕಿದ್ದು. ಸೊ ಈ ರಿಂಗ್ನ ನಮ್ಮಮ್ಮ ನನ್ನ ಬರ್ಡೇಗೆ ಅಂತ ಕೊಡಿಸಿದ್ದು. ಅದಾದಮೇಲೆ ಸ್ಟಡೀಸ್, ಆವಾಗ ನಾನು 3rd ಸೆಮ್ ಇಲ್ಲಿ ಪ್ಲಸ್ ಅಂತ ಇಲ್ಲಿ ಸಮಥಿಂಗ್ ಸ್ಕೋರ್ ಇದೆಯಲ್ಲ. ಸೊ ಈ ಫೋಟೋ ಬಂದುಬಿಟ್ಟು ನಾನು ಅವಾಗ 3rd ಸೆಮ್ ಎಕ್ಸಾಮ್ಸ್ ಬರ್ತಿದ್ದೆ. ಸೊ ಅದರದ್ದು ರಿಸಲ್ಟ್ ಎಲ್ಲ ಪಾಸ್ ಆಗಬೇಕು ಅಂತ ಹಾಕಿದಂಥ ಫೋಟೋ ಇದು. ಸೊ ಅದು ಬಂತು, ಪಾಸ್ ಕೂಡ ಆಯಿತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು 4th ಸೆಮ್ಗೆ ಅಂತ ಹಾಕ್ಕೊಂಡಿದ್ದಂಥ ಪಿಕ್ ಇದು. ಸೊ 4th ಸೆಮ್ ಎಕ್ಸಾಮ್ಸ್ಗೆ ತುಂಬ ಚೆನ್ನಾಗಿ ಓದಬೇಕು ಅಂತ. ಸೊ ಅದಾಯಿತು. ಆ್ಯಂಡ್ ನೆಕ್ಸ್ಟು ಬ್ರೇಸ್ಲೆಟ್. ಸೊ ಈ ಬ್ರೇಸ್ಲೆಟು ನನ್ನ ಬರ್ಡೇಗೆ ಗಿಫ್ಟಾಗಿ ತಗೋಬೇಕು. ಸೇಮ್ ಇದೇ ನಾನು ಸಿಲ್ವರೇ ಅಥವಾ ಗೋಲ್ಡೇ ಬೇಕು ಅಂತ ಏನು ಹಾಕಿರಲಿಲ್ಲ. ಜಸ್ಟ್ ನನಗೊಂದು ಕೈಗೆ ಬ್ರೇಸ್ಲೆಟ್ ಬೇಕಿತ್ತು, ಲೈಕ್ ಆರ್ಟಿಫಿಷಿಯಲ್ ಹಾಕಬಾರ್ದು ಅಂತ ನನ್ನ ತಲೆಯಲ್ಲಿತ್ತು. ಸೊ ಹಾಗಾಗಿ ನಾನು ಅದೇ ಹೇಳ್ತಿಲ್ವಾ, ನಾನು ಮಾಡಿದ ಮಿಸ್ಟೇಕ್ಸೇ ಇದು ಆ್ಯಕ್ಚುಲಿ. ಏನಂತಂದರೆ ನನಗೆ ಕ್ಲಿಯರ್ ಇರಲಿಲ್ಲ ಏನೇನು ಬೇಕು, ಯಾವ್ಯಾವ ಥರ ಬೇಕು ಅನ್ನೋದು. ಸೊ ಕ್ಲಿಯರ್ ಇಟ್ಕೊಂಡು ಹಾಕಬೇಕಿತ್ತು. ಬಟ್ ಹಿಂಗೆ ಹಾಕಿದ್ದು ಕೂಡ ನನಗೆ ಈ ಚೈನ್ ಈ ಬ್ರೇಸ್ಲೆಟ್ ಬಂತು ನನಗೆ. ಇದು ಹೆಂಗೆ ಅಂತಂದರೆ, ನಾನು ನನ್ನ ಸೆಲ್ಫ್ ಗಿಫ್ಟ್ ತೊಗೋಬೇಕು ಅಂತ ಅಂದ್ಕೊಂಡು ನನ್ನ ಬರ್ಡೇಗೆ ನಮ್ಮ ಅಪ್ಪಗೆ ಹೇಳಿರ್ತೀನಿ ನಾನು, ಅಪ್ಪ ಈ ಥರ ಹಿಂಗೆ ನಾಳೆ ಬಾ ನನ್ನ ಜೊತೆ, ಸೊ ಈ ಥರ ತೊಗೋಬೇಕು ಅಂತ ಇದ್ದೀನಿ ಅಂದಾಗ ಅವ್ರು ಹ್ಞೂ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ಡೇ ಅವ್ರು ಊರಿಗೆ ಹೋಗಿ ಬರೋದ್ರೊಳಗೆ ಅದೇನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಕಾಲೇಜ್ ಹೋಗಿರ್ತೀನಿ. ಸೊ ಫೋಟೋಸ್ ಕಳಿಸ್ಬಿಟ್ಟು ನೋಡು ಯಾವ ಬ್ರೇಸ್ಲೆಟ್ ಇರಲಿ ಅಂತ. ಸೊ ನನಗೆ ಯಾವುದು ಇಷ್ಟ ಆಗಿರಲ್ಲ ಅಲ್ಲಿ ಕಲೆಕ್ಷನ್ಸು. ಸೊ ಅದಾದಮೇಲೆ ನೆಕ್ಸ್ಟ್ ನನ್ನ ಬರ್ಡೇ ದಿನವೇ ಹೋಗಿ ನನಗೆ ಯಾವ್ದು ಬೇಕೋ ಅದನ್ನ ನಾನು ತೊಗೊಬರ್ತೀನಿ. ಬಟ್ ಅದಕ್ಕೆ ಪೇ ಎಲ್ಲ ನಮ್ಮಪ್ಪ ಮಾಡ್ತಾರೆ. ಸೊ ಇದು ನಮ್ಮಪ್ಪ ಕೊಡಿಸಿದ ಲೆಕ್ಕ ಬರುತ್ತೆ. ಆ್ಯಂಡ್ ಈ ಕಡೆದು ಆಲ್ಮೋಸ್ಟ್ ಅಲ್ಲ ಆಯಿತು. ಇಲ್ಲೊಂದಿದೆ. ಸೊ ಇದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ, ಬಿಕಾಸ್ ಇದು ಹಾಗೆ ಇಲ್ಲ, ಅದೇನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಯೂಟ್ಯೂಬ್ದಿದೆ. ಸೊ ಯೂಟ್ಯೂಬ್ದು ಈಗ ನನಗೆ 215 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ರಿಗೂ. ಸೊ ನನ್ನದೇ ಮಿಸ್ಟೇಕು ಕೂಡ ಯೂಟ್ಯೂಬ್ದು. ಹಾಗೇನು ಮಾಡ್ಬೋದಿತ್ತು, ಮಾಡಿದರೆ 1000 ಸಬ್ಸ್ಕ್ರೈಬರ್ಸ್ ಮೇಲೆ ಹಾಕ್ತಿದ್ರು. ನಾನೇ ಪ್ರಾಪರ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಅದಾದಮೇಲೆ ಏನಂತಾರೆ, ಹಾಕಿದ ವೀಡಿಯೋಸ್ನ ಡಿಲೀಟ್ ಮಾಡಬೇಕಾಗಿ ಬಂತು ಒಂದಷ್ಟು, ಬಿಕಾಸ್ ಡ್ಯೂ ಟು ಸಮ್ ರೀಸನ್ಸ್ ಕೆಲವರಿಂದ. ಅದಾದಮೇಲೆ
ಕನ್ಸಿಸ್ಟೆನ್ಸಿ ಇರಲಿಲ್ಲ. ಸೊ ಇದೇ ಥರ ಹಿಂಗೆಲ್ಲ ಏನು ನನ್ನ ಮಿಸ್ಟೇಕಿಂದಾನೆ ಯೂಟ್ಯೂಬಲ್ಲಿ ಹಿಂಗಾಯಿತು ಅಷ್ಟೇ. ಆ್ಯಂಡ್ ಎಲ್ಲ ಆಯಿತು. ನೆಕ್ಸ್ಟು ಇಲ್ಲಿ ಚೈನ್ ಅಂತ ಹಾಕ್ಕೊಂಡಿದ್ದೀನಿ. ಇದು ಗೋಲ್ಡ್ ಚೈನ್ ತೊಗೋಬೇಕು ಅಂತಲೇ ಹಾಕ್ಕೊಂಡಿದ್ದು. ಸೊ ಇಯರ್ ಇಸ್ ಮೈ ಗೋಲ್ಡ್ ಚೈನ್. ಸೊ ಯಾ ಲೈಕ್ ಅಂದರೆ ಇವಾಗ ಇಷ್ಟು ಏನೇನು ಹೇಳಿದ್ನೋ ಇದೆಲ್ಲ ನಾನು ಎಫರ್ಟ್ಲೆಸ್ ಆಗಿನೇ ಬಂದಿರೋ ಅಂಥದ್ದು ನನಗೆ. ನಾನು ಯಾವುದೇ ಥರ ಇಲ್ಲ ಇದು ತೊಗೊಳ್ಳೇಬೇಕು ಅಂತ ಹೇಳಿ ನನಗೆ ಹೋಗಿ ತೊಗೊಂಡೋಳಲ್ಲ. ಅದೇ ಗೋಲ್ಡ್ ಚೈನ್ ಒಂದನ್ನು ಮಾತ್ರ ಇಲ್ಲ, ನಾನು ಗೋಲ್ಡ್ ಚೈನ್ ಈ ವರ್ಷ ತೊಗೊಳ್ಳೇಬೇಕು ಅಂತ ಹಾಕಿದೆ. ಸೊ ಅದು ಕೂಡ ಲೈಕ್ ಹೆಂಗೆ ಅಂತಂದರೆ ನನ್ನ ಹತ್ರ ಒಂದಷ್ಟು ಅಮೌಂಟ್ನ ಸೇವಿಂಗ್ಸ್ ಮಾಡಿದ್ದೆ. ಇನ್ನು ಮಿಕ್ಕಿದ್ದು ನಮ್ಮಪ್ಪ ಹಾಕಿ ಕೊಡಿಸಿದ್ದಂಥ ಚೈನ್ ಇದು. ಸೊ ಈ ವರ್ಷ ಸೊ ಗೋಲ್ಡ್ ಚೈನ್ ಕೂಡ ಬಂತು. ಆ್ಯಂಡ್ ಅದಾದಮೇಲೆ ಇಲ್ಲಿ ಈ ಡ್ರೆಸ್ ಬಂದುಬಿಟ್ಟು ಸುಮ್ಮನೆ ರೆಫರೆನ್ಸ್ ಥರ ಹಾಕಿದಂಥ ಫೋಟೋ, ಲೈಕ್ ಕಸ್ಟಮೈಸ್ ನಮ್ಮಮ್ಮ ಹತ್ರ ಕಸ್ಟಮೈಸ್ ಮಾಡಿಸಿ ಡ್ರೆಸ್ ಬೇಕಿತ್ತು. ಸೊ ಮನೆಯಲ್ಲಿ ಒಂದು ಡೈಲಿ ವೇರ್ಗೆ ಶಾರ್ಟ್ ಫ್ರಾಕ್ ಹೊಲ್ಕೊಟ್ಟಿದ್ದಾರೆ. ಅದಾದಮೇಲೆ ಫುಲ್ ಲಾಂಗ್ ಗೌನ್ ಅದ್ರಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೂ ಒಂದಷ್ಟು ಸ್ಯಾರಿಗಳಿದೆ, ಅದನ್ನೆಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಕಾಯ್ತಿದ್ದೀನಿ. ಬಟ್ ಅವರು ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇದ್ದೀನಿ. ಸೊ ಹಂಗಾಗಿ ಅದಕ್ಕಿನ್ನ ಮೆಟೀರಿಯಲ್ಸ್ ಎಲ್ಲ ತೊಗೊಬಂದಿಲ್ಲ. ಸೊ ಅದೆಲ್ಲ ತೊಗೊಬಂದಿದ ತಕ್ಷಣ ಹೆಂಗೂ ಇವಾಗ ನಮ್ಮ ಅಣ್ಣನ ಮದುವೆಗೆಲ್ಲ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊತೀನಿ. ಆಲ್ರೆಡಿ ಹೇಳಿದ್ದೀನಿ ಈ ಚಾನಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ಇದರದ್ದು ಕತೆ. ಆ್ಯಂಡ್ ಇದು ಬಂದುಬಿಟ್ಟು ದುಡ್ಡಿಂದ ಹಾಕ್ಕೊಂಡಿದ್ದೀನಿ. ಲಿಟ್ರಲಿ ಹೆಂಗೆ ಇದು ವರ್ಕ್ ಆಗಿದೆ ಅಂತಂದರೆ ನನಗೆ ಥ್ಯಾಂಕ್ ಗಾಡ್, ಥ್ಯಾಂಕ್ ಟು ಯೂನಿವರ್ಸ್. ಯಾಕಂದರೆ ನನ್ನ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆಯೋ ಅಕೌಂಟಲ್ಲಿ ಆಗಿರ್ಬೋದು ಅಥವಾ ನನ್ನ ಪರ್ಸಲ್ಲಿ ಆಗಿರ್ಬೋದು ಕ್ಯಾಶು, ಸೊ ಯಾವತ್ತೂ ಝೀರೋ ಬ್ಯಾಲೆನ್ಸಿಗೆ ಬಂದೇ ಇಲ್ಲ. ವೆದರ್ ಇಟ್ಸ್ ಡಬಲ್ ಡಿಜಿಟ್ ಆರ್ ಟ್ರಿಬಲ್ ಡಿಜಿಟ್ ಹಿಂಗೆ ಇರುತ್ತೆ. ಸಮ್ಟೈಮ್ಸ್ ಡಬಲ್ ಡಿಜಿಟಲ್ಲಿ ಇದ್ದರೂ ಕೂಡ ನನಗೆ ತ್ರಿಬಲ್ ಡಿಜಿಟ್ ಆಗಿದೆ, 4 ಡಿಜಿಟ್ ಆಗಿದೆ. ಸೊ ಹಿಂಗೆಲ್ಲ ಆಗಿದೆ. ಆ್ಯಂಡ್ ಸಮ್ ಕ್ಯಾಶ್ ಅಂತೂ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಕ್ಯಾಶ್ ಅಂತೂ ನನ್ನ ಹತ್ರ ಇದ್ದೇ ಇರುತ್ತೆ. ಸೊ ಈ ಫೋಟೋದು ಬಂದುಬಿಟ್ಟು ಇದು ನಾನು ಹಿಂಗೆ ಹಾಕಿದ್ದು. ಒಟ್ಟು ನಾನು ಝೀರೋ ಬ್ಯಾಲೆನ್ಸ್ ಅಂತೂ ಆಗಬಾರ್ದು, ಸಿಂಗಲ್ ಡಿಜಿಟಿಗೆ ನಾನು ಬರಲೇಬಾರ್ದು. ಸೊ ಅಂತಾನೆ ಇದು ಹಾಕ್ಕೊಂಡಿದ್ದಂಥ ಫೋಟೋ. ಸೊ ಇದು ವರ್ಕ್ ಆಗಿದೆ ನನಗೆ. ಆ್ಯಂಡ್ ನೆಕ್ಸ್ಟು ಈ ಕಾರು ಗಾಡ್ ಓಕೆ. ಸೊ ನಿಮಗೆ ಈ ಕಾರ್ದು ಹೇಳ್ತೀನಿ. ಇಲ್ಲಿ 3 ಫೋಟೋಸ್ ಖಾಲಿಯಾಗಿ ಕಾಣ್ತಿದೆಯಲ್ಲ, ಸೊ ಅದರದ್ದು ಬಂದುಬಿಟ್ಟು ಫಸ್ಟ್ ನಂದು ತುಂಬ ದೊಡ್ಡ ಡ್ರೀಮ್ ಕಾರ್ನ ಹಾಕಿದ್ದೆ. ಐ ನೋ ನನಗೆ ಅದು ಅಫೋರ್ಡ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಫೋಟೋನ ಹಾಕಿದ್ದೆ. ಸೊ ಈ ವರ್ಷ ಆಗಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಕಿತ್ಬಿಟ್ಟಿದ್ದೆ ನಾನು ಅದನ್ನು ಹಾಕ್ಬಿಟ್ಟು. ಸೊ ಅದಾದಮೇಲೆ ಇಲ್ಲ ಈ ವರ್ಷಕ್ಕೆ ಯಾವುದಾದ್ರೂ ಕಾರ್ ತೊಗೊಬೇಕು, ನಮ್ಮ ಮನೆಯಲ್ಲಿರೋದು ಕಾರ್ನ ಚೇಂಜ್ ಮಾಡಿಸ್ಲೇಬೇಕು ಅಂತ ಹೇಳಿ ತಲೆಗೆ ಬಂದು, ವೆದರ್ ನಾನು ನಮ್ಮ ಅಪ್ಪನ ಮೈಂಡ್ ಚೇಂಜ್ ಮಾಡ್ತೀನೋ ಅಥವಾ ನಮ್ಮ ಅಪ್ಪನೇ ಚೇಂಜ್ ಮಾಡ್ಕೊತಾರೋ ಇಲ್ಲ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಾರ್ ಚೇಂಜ್ ಮಾಡಬೇಕು ಈ ವರ್ಷ ಅನ್ನೋದೊಂದಿತ್ತು. ಬಿಕಾಸ್ ಸಮ್ ರೀಸನ್ಸ್ನ ಹೇಳೋದಕ್ಕಾಗಲ್ಲ. ಒಟ್ಟಿನಲ್ಲಿ ಚೇಂಜ್ ಮಾಡಬೇಕು ಅಂತ ಇದ್ದೆ. ಸೊ ಅದೇನೋ ಗೊತ್ತಿಲ್ಲ, ನಮ್ಮ ಅಪ್ಪಂಗೆ ಸಮ್ ಟೈಮ್ ಅದು ನಮ್ಮ ಅಪ್ಪನ ಮೈಂಡ್ನ ಚೇಂಜ್ ಮಾಡ್ತು. ಬಟ್ ನನಗೆ ಆವಾಗ ಮೈಂಡಲ್ಲಿ ಬೇರೆ ಯಾವ ಕಾರು ಬಂದಿಲ್ಲ, ನಾನು ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಬೇಕಾದ್ರೆ. ಸೊ ನನಗೆ ಬಂದಿದ್ದು ಫೋಟೋ ಬಂದುಬಿಟ್ಟು ಇದೆ i20 ಕಾರ್ದೆ. ನನಗೆ ಪಟ್ಟಂತ ತಲೆಗೆ ಬಂದಿದ್ದು ಇಲ್ಲಿ i20 ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ತೊಗೊಂಡು ಪಿಕ್ ಮಾಡಿದಂಥ ಫೋಟೋ ಇದು. ಬಟ್ ನಾವು ಬೇರೆ ಯಾವುದ್ಯಾವುದೋ ಕಾರೆಲ್ಲ ಸರ್ಚ್ ಮಾಡಿ ಟೆಸ್ಟ್ ಡ್ರೈವ್ ಎಲ್ಲ ಹೋಗಿ ಎಲ್ಲ ಮಾಡಿ ಲಾಸ್ಟಿಗೆ ಸಿಕ್ಕಿದ್ದು ನಮಗೆ i20ನೇ. ಸೊ ಇದು ಹೆಂಗಾಗಿದೆ ಅಂತಂದರೆ ಲೈಕ್ ಆಮೇಲೆ ತಗೊಂಡ್ಮೇಲೆ ನಾನು ರಿಗ್ರೆಟ್ ಮಾಡಿದೆ, ಅಯ್ಯೋ ಬೇರೆ ಫೋಟೋ ಅನಿಸಿದ್ರೆ ಬೇರೆ. ತುಂಬ ಚೆನ್ನಾಗಿದೆ ಕಾರು ಕೂಡ, ಇಲ್ಲಿ ಫೋಟೋ ಹಾಕ್ತೀನಿ. ಸೊ ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟು ನನ್ನ ಇದು ಬಂದುಬಿಟ್ಟು ಒಂದು 2 ರೀಸನ್ ಇದೆ. ಏನು ಅಂತಂದರೆ ಒಂದು ಲೈಕ್ ಯಾವಾಗಲೂ ನಮ್ಮಪ್ಪ ನನಗೆ ಅರ್ಧ ರೋಡಿಂದ ಕೊಡ್ತಿದ್ರು, ವೆದರ್ ಊರಿಂದ ಅರ್ಧ ರೋಡಿಗೆ. ಬಿಕಾಸ್ ಇಲ್ಲಿ ತುಂಬ ಟ್ರಾಫಿಕ್ ಇತ್ತು, ಓಕೆನಾ, ಇಲ್ಲಿ ಹೆಬ್ಬೆವರೆಗೂ ಕಾರ್ ಕೊಡ್ತಿದ್ರು ಅಷ್ಟು. ಅದಾದಮೇಲೆ ನಮ್ಮಪ್ಪ ಇಸ್ಕೊಬಿಡ್ತಿದ್ರು, ಓಡಿಸ್ತಿದ್ರು ಟ್ರಾಫಿಕ್ ಅಂತ ಹೇಳ್ಬಿಟ್ಟು. ಸೊ ನಾನು ಅವಾಗೆಲ್ಲ ಅಂದ್ಕೊಂಡಿದ್ದು ಇಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬರಲೇಬೇಕು, ಒಂದ್ಸತಿ ಕಾರ್ ಎತ್ತದ್ಮೇಲೆ ಮನೆ ಹತ್ರನೇ ಬಂದು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಸೊ ಅದು ಈ ವರ್ಷ ಈ ಟೈಮಲ್ಲಿ ಆಯಿತು. ಸೊ ನೀವು ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ನಾನು ಹೇಳಿದ್ದೆ ಊರಿಂದ ಇಲ್ಲಿವರೆಗೂ ನಾನೇ ಓಡಿಸ್ಕೊಬಂದೆ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಟ್ರಾಫಿಕಲ್ಲಿ ಅಂತ ಹೇಳಿ. ಸೊ ಅದು ಓಡಿಸಿದ್ದು. ಅದಾದಮೇಲೆ ಮೊನ್ನೆ ಕೈವಾರಕ್ಕೆ ಅದು ಕೂಡ ಅಷ್ಟೇ, ಕೊಡಬಾರ್ದು ಯಾರ ಹತ್ರನೂ, ನಾನೇ ಓಡಿಸ್ಬೇಕು ಅಂತ ಹಾಕ್ಕೊಂಡಿದ್ದಂಥ ಫೋಟೋ ಇದು. ಅದಾದಮೇಲೆ ಡ್ರೈವಿಂಗ್ ಲೈಸೆನ್ಸ್ ಬೇಕಿತ್ತು ನನಗೆ. ಸೊ ಅದು ಎಷ್ಟು 4 ವರ್ಷ ವೆಯ್ಟ್ ಮಾಡಿದ್ದೀನಿ. ಸೊ 3 ವರ್ಷ ವೆಯ್ಟ್ ಮಾಡಿದ್ದೀನಿ ಡ್ರೈವಿಂಗ್ ಲೈಸೆನ್ಸ್ಗೆ. ಸೊ ಫೈನಲಿ ಇದಾಕಿದ್ಮೇಲೆ ಈ ವರ್ಷ ಬಂತು ನನಗೆ. ಸೊ ಐ ಆಮ್ ಗ್ರೇಟ್ಫುಲ್ ಟು ಯೂನಿವರ್ಸ್ ಅಗೇನ್.
ಸೊ ಅದಾದಮೇಲೆ ನೆಕ್ಸ್ಟು ಫ್ಲವರ್ಸ್. ಸೊ ಈ ಫ್ಲವರ್ಸ್ ಇಲ್ಲೊಂದು ಫೋಟೋ ಹಾಕ್ತೀನಿ. ಸೊ ನನಗೇನು ಅಂತಂದರೆ ಯಾರೂ ಬುಕ್ಕೆ ಕೊಡ್ಸೋರಿಲ್ಲ. ಸೊ ಹಂಗಾಗಿ ನಾನೇ ವರಮಹಾಲಕ್ಷ್ಮಿ ಟೈಮಲ್ಲಿ ಉಳಿದಿದ್ದಂಥ ಫ್ಲವರ್ಸ್ನೆಲ್ಲ ನಾನೇ ಸೇರಿ ಒಂದು ಬುಕ್ಕೆ ಮಾಡ್ತೀನಿ. ಅದು ತುಂಬ ಚೆನ್ನಾಗಿ ಬಂದಿರುತ್ತೆ. ಬಟ್ ನಾನು ಅವತ್ತು ಹಬ್ಬದ ದಿನ ಫೋಟೋಶೂಟ್ ಮಾಡ್ಕೋಬೇಕು ಅಂತ ಇದ್ದಿದ್ದ ಫ್ಲವರಲ್ಲಿ. ಬಟ್ ನಾವು ಓಪನ್ ಮಾಡಿದ್ರು ಅವ್ರು ನೈಟ್ ಚೆನ್ನಾಗಿದೆ ಕೊಡು ದೇವ್ರ ಮುಂದೆ ಇಡ್ತೀನಿ ಅಂದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ರು ಎತ್ಕೊಂಡು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಎಲ್ಲ ತೆಗಿತೀವಲ್ಲ, ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರತ್ತೆ. ಸೊ ಅವಾಗ ನನಗೆ ಸುಮ್ಮನೆ ಬೇಜಾರಾಗುತ್ತೆ ಬಿಸಾಕಿದ್ರೆ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ 2 ದಿನ ಮನೆಗೂ ತಗೊಬಂದು ಇಟ್ಕೊಂಡಿದ್ದು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಫೋಟೋಸ್ನ ನಾನು ಕ್ಲಿಕ್ ಮಾಡಿದ್ದು. ಸೊ ಹೇಗಿದೆ. ಆ್ಯಂಡ್ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಎಫರ್ಟ್ ಮ್ಯಾಟರ್ಸ್ ಅಂತ ಹಾಕಿದ್ದೀನಿ. ಸೊ ಅದೆಷ್ಟು ಇಷ್ಟಪಟ್ಟು ನೀಟಾಗಿ ಪೇಷನ್ಸಾಗಿ ಕುತ್ಕೊಂಡು ಮಾಡಿದಂಥ ಬುಕ್ಕೆ ಅದು. ಸೊ ಅದಕ್ಕೆ ಆವತ್ತು ಆ ಒಂದು ನನ್ನ ಮುಖದಲ್ಲಿ ಅಷ್ಟೊಂದು ಸ್ಮೈಲ್ ಕಾಣ್ತಿರೋದು. ಆ್ಯಂಡ್ ಅದು ನನಗೆ DMs ಮಾಡಿದ್ರಿ, ಮೆಸೇಜಸ್ ಮಾಡಿದ್ರಿ, ಯಾರು ಕೊಟ್ಟಿದ್ದೆ ಅಂತ. ಯಾರೂ ಕೊಟ್ಟಿಲ್ಲ, ಅದು ನಾನೇ ಮಾಡ್ಕೊಂಡಿದ್ದಂಥ ಬುಕ್ಕೆ ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ. ಓಕೆನಾ, ಕ್ಲಾರಿಟಿ ಸಿಕ್ತದ್ದು. ಆ್ಯಂಡ್ ಅದಾದಮೇಲೆ ಇದು 5th ಸೆಮ್ಗೆ ಅಂತ ಹಾಕ್ಕೊಂಡಿದ್ದು. ಈಗ ಆಲ್ರೆಡಿ ಎಕ್ಸಾಮ್ಸ್ ನಡೀತಿದೆ. ಪೇಪರ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿದ್ದೀನಿ. ಸೊ ಇನ್ನೊಂದು 3 ಪೇಪರ್ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಹೋಪ್ಫುಲಿ ಚೆನ್ನಾಗಿ ಬರೀತೀನಿ ಅಂತ. ಆ್ಯಂಡ್ ಈಸಿ ಪೇಪರ್ಸ್, ಇನ್ನು ಮಿಕ್ಕಿದ 3 ಪೇಪರು ಏನಿದೆ ಅದೆಲ್ಲ ಈಸಿ ಪೇಪರ್ ಆರಾಮಾಗಿ ಬರಿಬೋದು. ಆ್ಯಂಡ್ ಇವಾಗ ಥಾಟ್ಸ್ನ ಓದ್ಬಿಡ್ತೀನಿ ಏನೇನು ಹಾಕಿದೆ ಅಂತ. ಐ ಲವ್ ವಾಟ್ ಐ ಡೂ, ಗಾಡ್ ಈಸ್ ವಿತ್ ಮೀ ಎವ್ರಿ ಸ್ಟೆಪ್ ಆಫ್ ದ ವೇ ಅಂತ ಹಾಕಿದ್ದೀನಿ. ಆದಮೇಲೆ ಕನ್ಸಿಸ್ಟೆನ್ಸಿ ಅಂತ ಹಾಕಿದ್ದೀನಿ. ಬಟ್ ಆ ಕನ್ಸಿಸ್ಟೆನ್ಸಿನ ನಾನು ಮೇಂಟೈನ್ ಮಾಡಿಲ್ಲ. ಆಮೇಲೆ ಐ ಆಮ್ ಕಾನ್ಫಿಡೆಂಟ್, ಸ್ಟ್ರಾಂಗ್ ಆ್ಯಂಡ್ ಸಕ್ಸಸ್ಫುಲ್. ಆಮೇಲೆ ನಾನೇ ಈ ಟೈಮ್ ತುಂಬ ಚೇಂಜ್ ಆಗಬೇಕು ಅಂತ ಇದ್ದೆ. ಸೊ ತುಂಬಾ ಚೇಂಜ್ ಆಗಿದ್ದೀನಿ. ಅದು ಸಿಕ್ತವ್ರು ಕೂಡ ಹೇಳ್ತಾರೆ ಇಷ್ಟೊಂದು ಚೇಂಜ್ ಆಗಿದೆಯಾ ಅಂತ. ಚೇಂಜ್ ಇಸ್ ನೆಸೆಸರಿ. ಓಕೆನಾ. ಸೊ ಆಮೇಲೆ ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್ ಲೈಕ್ ಯುವರ್ ಸಕ್ಸಸ್ ಮೇಕ್ ದ ನಾಯ್ಸ್, ಇದೊಂದು ಹಾಕಿದ್ದೆ. ಆ್ಯಂಡ್ ಲಾಸ್ಟ್ ಒಂದೇ ಒಂದು ಇದು. ಸೊ ಇದೇನು ಅಂತಂದರೆ ನನಗಂತೂ ಜರ್ಮನಿಲಿ ಓದಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು, ಮಾಸ್ಟರ್ಸ್ ಮಾಡಬೇಕು ಅಂತ ಹೇಳಿ. ಬಟ್ ಇನ್ನು ಈ ವರ್ಷ ಟೈಮ್ ಇತ್ತು. ಸೊ ನಾನೇನು ಮಾಡಿದೆ, ನನಗೆ ಎಲ್ಲೋ ಒಂದು ಕಡೆ ಡೌಟಲ್ಲೇ ಹಾಕಿದೆ, ಇವರು ಒಪ್ಪಲ್ಲ ಮಾಡಲ್ಲ ಅಂತ ಹೇಳಿಬಿಟ್ಟು. ಅದು ಡೌಟಲ್ಲಿ ಹಾಕಿದ್ದಕ್ಕೆ ಅನಿಸುತ್ತೆ ಹಿಂಗಾಗಿದ್ದು ನನಗೆ. ಸೊ ನನಗೇನಂತಂದರೆ ಈ ವರ್ಷ ಹೋಗೋದಕ್ಕೆ ನನಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಲ್ವಾ. ಸೊ ಅದಕ್ಕೆ ಈ ವರ್ಷ ಕೇಳೋಣ ಅಂತ ಹೇಳ್ಬಿಟ್ಟು ಈ ಫೋಟೋನ ಹಾಕ್ಕೊಂಡಿದ್ದು. ನಾನು ಡೌಟಲ್ಲಿ ಹಾಕ್ಕೊಂಡೆ. ಬಟ್ ಸೊ ನಾನು ಕೇಳಿದಾಗ ಹಿಂಗಿದೆ ಅಂತೆಲ್ಲ ಆಪ್ಷನ್ಸ್ ಕೊಟ್ಟಾಗ ನಮ್ಮಪ್ಪಂಗೆ ನಮ್ಮಪ್ಪ 2 ಆಪ್ಷನ್ ಕೊಟ್ಟರು ನನಗೆ. ಸೊ ಲೈಕ್ ಐ ವಾಸ್ ಲೈಕ್ ಇಲ್ಲ ಬೇಡ, ನನಗೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಎಲ್ಲ ಸ್ಟಾಪ್ ಮಾಡಿ 2 ದಿನ ಅತ್ತೆ ಕಂಟಿನ್ಯೂಸ್ ಆಗಿ. ನಿಜವಾಗ್ಲೂ ಲೈಕ್ ನನಗೇನಾದರೂ ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದಾಗ ನನಗೊಂಥರ ಆಗುತ್ತೆ. ಹೆಂಗೆ ಅಂದರೆ ಈ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಿರೋ ಥರ ಫೀಲ್ ಆಗುತ್ತೆ ನನಗೇನಾದರೂ ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದಾಗ. ಸೊ ಆ್ಯಕ್ಚುಲಿ ನಾನು ಮುಂಚೆನೇ ನನ್ನ ತಲೆಯಲ್ಲಿ 2 ಪ್ಲ್ಯಾನ್ ಇಟ್ಕೊಂಡೇ ನಾನು ಏನೇ ಮಾಡಿದ್ರು 2 ಆಪ್ಷನ್ಸ್ ಇದ್ದೇ ಇರುತ್ತೆ. ಸೊ ಇದೇ ರೀಸನ್ಗೇನೆ 2 ಆಪ್ಷನ್ಸ್ ಏನಕ್ಕೆ ಇಟ್ಕೊಂಡಿರ್ತೀನಿ ಅಂದರೆ ಇದೇ ರೀಸನ್ಗೆ. ಯಾಕಂದರೆ ಏನಂತ ನಾನು ಅಂದ್ಕೊಂಡಿದ್ದಾಗಿಲ್ಲ ಅಂತಂದರೆ ನಾನು ಒಳ್ಳೆ ಡಿಪ್ರೆಷನ್ಗೆ ಹೋಗಿರೋ ಥರ ಫೀಲ್ ಆಗುತ್ತೆ ನನಗೆ. ಆ್ಯಂಡ್ ಹಂಗೆ ಆಡ್ತಿರ್ತೀನಿ ಮನೇಲೆಲ್ಲ ಹತ್ಕೊಂಡು, ಯಾರ ಜೊತೆನೂ ಮಾತಾಡ್ತೀರಾ, ಸೈಲೆಂಟ್ ಆಗಿರೋದು, ಹಿಂಗೆ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ 2 ಆಪ್ಷನ್ ಇಟ್ಕೊಂಡು ಮಾಡ್ತೀನಿ ಎಲ್ಲಾದ್ರೂ. ಸೊ ಇವಾಗ ಇದಾಗಿಲ್ಲ. ಸೊ ನೆಕ್ಸ್ಟ್ ಪ್ಲ್ಯಾನಿಂಗ್ ಇದೆ. ಸೊ ಇದ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಪ್ಲ್ಯಾನಿಂಗ್ ಇದೆ, ಅದನ್ನೆಲ್ಲ ಮಾಡೋಣ 2026ಅಲ್ಲಿ. ಸೊ ಇನ್ನೇನು 2025 ಮುಗಿಯೋದಕ್ಕೆ ಇನ್ನು 3 ಡೇಸ್ ಇದೆ. ಸೊ ಇವತ್ತು ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಇನ್ನು 3 ದಿನ ಇದೆ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಸೊ ಈ ವರ್ಷ ಲೈಕ್ ಅಂದರೆ 2026ಅಲ್ಲಿ ಎಲ್ಲರ ಆಸೆಗಳು ನೆರವೇರಲಿ. ಆ್ಯಂಡ್ ನಂದು ಕೂಡ ಒಂದಷ್ಟು ಲಿಸ್ಟ್ ಇದೆ. ಸೊ ಈ ಮತ್ತೆ 2026ಗೆ ಹೊಸದಾಗಿ ವಿಷನ್ ಬೋರ್ಡ್ನ ಮಾಡ್ತೀನಿ. ಈ ಟೈಮ್ ಮಾಡಿರುವಂತಹ ಮಿಸ್ಟೇಕ್ಸ್ನ ನಾನು ನೆಕ್ಸ್ಟ್ ಇಯರ್ಗೆ, ಬರೋ ವರ್ಷಕ್ಕೆ ಇನ್ನೇನು ಹಾಗೆ ಹೋಯ್ತು. ಓಕೆ, ಈ ವರ್ಷಕ್ಕೆ ನಾನಿನ್ನು ನೆಕ್ಸ್ಟ್ ಮಿಸ್ಟೇಕ್ಸ್ ಮಾಡಲ್ಲ. ಸೊ ಐನೋ ಇದು ಈ ನ್ಯೂ ಇಯರ್ ನಮಗಲ್ಲ, ನಮಗೆಲ್ಲ ಯುಗಾದಿಗೆ ಅಂತ. ಬಟ್ ಸ್ಟಿಲ್ ನಮಗೆ ವರ್ಷ ಅಂತ ಸ್ಟಾರ್ಟ್ ಆಗೋದು ಜಾನಿಂದಾನೆ. ಸೊ ಜಾನಿಂದ ಡಿಸೆಂಬರ್ 12 ಮಂತ್ಸ್ ಏನು ತಗೊಳ್ತಿರೋ ಅದು ನಮ್ಮ ವರ್ಷ ಆಗಿರುತ್ತೆ, ಇಡೀ ವರ್ಷ. ಸೊ ಯುಗಾದಿ ಬರೋದು ಏಪ್ರಿಲಲ್ಲಿ. ಸೊ ಏಪ್ರಿಲಿಂದ ನಮಗೆ ವರ್ಷ ಸ್ಟಾರ್ಟ್ ಆಗಲ್ವಲ್ಲ, ಸೊ ಅದು ಮ್ಯಾಟರ್ ಆಗುತ್ತೆ. ಹಾಗಾಗಿ ಈ ವರ್ಷ ಜಾನಿಂದ ಡಿಸೆಂಬರ್ವರೆಗೂ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಆ್ಯಂಡ್ ನಾನು ಅಂದ್ಕೊಂಡಿದ್ದೂ ಆಗಲಿ. ಸೊ ತುಂಬ ಅಂದರೆ ತುಂಬ ಕನಸುಗಳಿದೆ ಈ ವರ್ಷ ನನಗೆ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಪ್ರತಿಯೊಂದು ಎಲ್ಲ ಕ್ಲಾರಿಫಿಕೇಷನ್ ಇದೆ ಇವಾಗಲೇ.
ಸೊ ಯಾಕಂದರೆ ನನಗೆ ಎಕ್ಸಾಮ್ಸ್ ಇದೆಯಲ್ಲ, ಸೊ ಅದು ಒಂದು ಟೆನ್ಷನ್ ಆಗ್ತಿದೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಇದು ನನ್ನ ವಿಷನ್ ಬೋರ್ಡ್. ಸೊ ನನ್ನ ವಿಷನ್ ಬೋರ್ಡಲ್ಲಿ ಆಲ್ಮೋಸ್ಟ್ 80% ಕಂಪ್ಲೀಟ್ ಆಗಿದೆ. ಸೊ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ, ವಿಷನ್ ಬೋರ್ಡಲ್ಲಿ 90% ಆಗುತ್ತೆ, 10% ಔಟು ಅಂತ. ಸೊ ಏನೇನಾಗಿಲ್ವೋ ಅದೆಲ್ಲ 10%, ಬಟ್ ಸ್ಟಿಲ್ ಸ್ವಲ್ಪ ಎಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕಿ ಆಗಿಲ್ಲ. ಇಟ್ಸ್ ಓಕೆ. ನಾನು ಮಾಡ್ಕೊಂಡಿದ್ದಂಥ ಮಿಸ್ಟೇಕ್ಸ್ ಅದೆಲ್ಲ ಸೊ ಅದೆಲ್ಲ ಇವಾಗ ನನಗೆ ರಿಯಲೈಸ್ ಆಯಿತು ನನಗೆ. ಸೊ ಇದಿಷ್ಟೆಲ್ಲ ನಾನು ಆಗಿರೋದಕ್ಕೆ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಬೇಕು, ಮತ್ತು ದೇವರಿಗೆ ಥ್ಯಾಂಕ್ ಯು ಹೇಳಬೇಕು. ಸೊ ನಾನು ನಂಬೋ 3 ದೇವರು, ಆಂಜನೇಯ, ರಾಘವೇಂದ್ರ ಸ್ವಾಮಿ ಮತ್ತು ಕೆಂಪಮ್ಮ, ಈ 3 ದೇವ್ರನ್ನ ನಾನು ನಂಬೋದು. ಸೊ ಎಲ್ಲ ದೇವ್ರನ್ನೂ ನಂಬ್ತೀನಿ, ಬಟ್ ಜಾಸ್ತಿ ನಂಬೋದು ಅಂತಂದರೆ ಈ 3 ದೇವರು. ಸೊ ಥ್ಯಾಂಕ್ಸ್ ದೇವರಿಗೆ. ಅದಾದಮೇಲೆ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಏನೇನೆಲ್ಲ ಹಾಕಿದ್ದೀನೋ ಅದೆಲ್ಲ 80% ಆಗಿದೆ ಅಂತ ಹೇಳಿ. ಆ್ಯಂಡ್ ಅಷ್ಟೇ. ಸೊ ನೀವು ಕೂಡ 2026 ವಿಷನ್ ಬೋರ್ಡ್ನ ಮಾಡಿ, ಬಿಕಾಸ್ ನಿಜವಾಗ್ಲೂ ಎಫರ್ಟ್ಲೆಸ್ ಆಗೋ ಇದರಲ್ಲಿ ಹಾಕಿರೋವಂಥದ್ದು ಆಲ್ಮೋಸ್ಟ್ ಅಲ್ಲಿ ವರ್ಕ್ ಆಗುತ್ತೆ. ಇಷ್ಟೇ ಗೈಸ್ ನನ್ನ ವಿಷನ್ ಬೋರ್ಡು. ಸೊ ಈ ವಾರ ಸ್ವಲ್ಪ ನಾನು ಪೂರ್ತಿ ಏನಂತಾರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ಆ್ಯಕ್ಟಿವ್ ಆಗಿರಲಿಲ್ಲ, ಬಿಕಾಸ್ ಆಫ್ ಮೈ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು 3 ಎಕ್ಸಾಮ್ ಇದೆ. Jan 1ಗೂ ಕೂಡ ನನಗೆ ಎಕ್ಸಾಮ್ ಇದೆ. ದೇವ್ರೆ, ಓಕೆ, ಏನೆಲ್ಲ ಮಾಡಬೇಕು ಅಂತ ಇದ್ದೆ Jan 1ಗೆ, ಬಟ್ ಅನ್ಫಾರ್ಚುನೇಟ್ಲಿ ಎಕ್ಸಾಮ್ ಇರೋದ್ರಿಂದ ನೋಡಬೇಕು ಎಷ್ಟಾಗುತ್ತೆ ಎಷ್ಟಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬೈ ಬಾಯ್.